ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ವಿವೇಕ್ ಭಟ್. ಈಗ ಒಂದು 4 ದಿನದ ಕೆಳಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಯಾವುದ್ರ ಬಗ್ಗೆ ಅಂದರೆ ASDDO ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟೆಡ್, ಅದರ್ಸ್ ಅನ್ನೋ ಒಂದು ಲಿಸ್ಟ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಇದು ಚೀಫ್ ಎಲೆಕ್ಟರಲ್ ಆಫೀಸರ್ ಕರ್ನಾಟಕ ಇವರು ರಿಲೀಸ್ ಮಾಡಿರುವಂಥ ಲಿಸ್ಟು. ಸೊ ಈ ಲಿಸ್ಟು ಹೇಗೆ ಇದನ್ನು ಚೆಕ್ ಮಾಡೋದು, ಮತ್ತು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ BLOನ ಕಾಂಟ್ಯಾಕ್ಟ್ ಮಾಡಿ, ಮತ್ತು ನಿಮ್ಮ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಹೆಂಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಒಂದು ವಿವರವಾಗಿ ಆ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋನ ನೋಡಿದ್ದೀರಾ ಅಂತ ಭಾವಿಸಿದ್ದೀನಿ. ನೋಡಿಲ್ಲ ಅಂತಂದರೆ ಅದರ ಡಿಸ್ಕ್ರಿಪ್ಷನ್ನ ಈ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಒಂದ್ಸರಿ ನೋಡಿ. ಸೊ ಆ ವಿಡಿಯೋನ ನೋಡಿದ ಮೇಲೆ ಸಾಕಷ್ಟು ಜನ ಅವ್ರ ಹೆಸರುಗಳು ಈ ASDDO ಲಿಸ್ಟಲ್ಲಿ ಇದ್ದಿದ್ದರಿಂದ ಅವರು BLOಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆ BLOನ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಹೆಸರನ್ನು ಈ ಲಿಸ್ಟಿಂದ ಆಚೆ ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ಅದು ತುಂಬ ಒಂದು ಒಳ್ಳೆಯ ಸುದ್ದಿ ನಮಗೆ. ನಾನು ಅದೇ ಇವತ್ತು ನೋಡ್ತಾ ಇದ್ದೆ, 3 ಲಕ್ಷ ಜನ ತಮ್ಮ ಹೆಸರನ್ನ ಈ ASDDO ಲಿಸ್ಟಿಂದ ಆಚೆ ತೆಗೆಸ್ಕೊಳ್ಳುವಂಥ ಪರಿಸ್ಥಿತಿ ಮಾಡಿದ್ದಾರೆ. ಅದು ತುಂಬ ಸಂತೋಷದ ಸುದ್ದಿ ನಮಗೆ. ಸೊ ಇದಾದ ಮೇಲೆ ಏನಾಗಿದೆ ಅಂತಂದರೆ, ಇವರು ನಾನು ಆ ವಿಡಿಯೋನಲ್ಲಿ ತಿಳಿಸ್ದ ಹಾಗೇನೆ ಪ್ರತಿದಿನ ಆಲ್ಮೋಸ್ಟ್ ಡಿಜಿಟೈಸ್ ಮಾಡಿ ಹಾಕ್ತಾ ಇದ್ದಾರೆ BLOಗಳು. ಅದೇ ಥರ ನೋಡಿ, ಈಗ ನಾನು ಒಂದು ನಿಪ್ಪಾಣಿ ಅನ್ನೋ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದು ತಗೊಂಡೆ ಉದಾಹರಣೆಗೆ. ಅದರಲ್ಲಿ ನೋಡಿ, ಇವತ್ತಿನ ದಿನ 1:50ಕ್ಕೆ ಎಲ್ಲದನ್ನು ರೀಡಿಜಿಟೈಸ್ ಮಾಡಿ ಹಾಕಿದ್ದಾರೆ. ಅದೇ ಥರ ಜಯನಗರ ತಗೊಂಡೆ, 4:19ಕ್ಕೆ ಇವತ್ತು ಸಂಜೆ ಆಗಿದೆ. ಇವತ್ತು 11 ಆಗಸ್ಟ್ 2026. ಸೊ ಇದೇ ಥರ ಎಲ್ಲ ಡಿಸ್ಟ್ರಿಕ್ಟ್ನವರು ಆಯಾ BLOಗಳು ಅವರ ಒಂದು SIR ಫಾರ್ಮ್ ಏನಿತ್ತು ಅದನ್ನು ಡಿಜಿಟೈಸ್ ಮಾಡಿದ್ದಾರೆ. ಸೊ ಅದರ ಫಲ ಏನು ಅಂತಂದರೆ ASDDO ಲಿಸ್ಟು ಇವಾಗ ರಿವೈಸ್ ಆಗಿದೆ. ಸೊ ಬಹುಶಃ ನಾನು ಅಂದ್ಕೊಂಡಿರೋದೇನು ಅಂದರೆ 8ನೇ ಆಗಸ್ಟ್ವರೆಗೂ ಟೈಮ್ ಇತ್ತು. ಸೊ 8ನೇ ಆಗಸ್ಟ್ ನಂತರ ಈ ಒಂದು ASDDO ಲಿಸ್ಟಲ್ಲಿ ತಮ್ಮ ಹೆಸರನ್ನು ಇದ್ದು ಅದನ್ನು ಸರಿಪಡಿಸ್ಕೊಳ್ಳುವಂಥ ಅವಕಾಶ ಬಹುಶಃ ಇನ್ನೂ ಮುಗಿದಿದೆ ಅಂತ ಕಾಣುತ್ತೆ. ಇವತ್ತಿನ ದಿನದ ಮೇಲೆ ಅಥವಾ ನೆನ್ನೆಗೋ ಯಾವತ್ತಿಗೆ ಮುಗಿಸಿದ್ದಾರೆ ಕರೆಕ್ಟಾಗಿ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಾವು ಇವತ್ತಿಗೆ ಮುಗಿದಿದೆ ಅಂತ ಅಂದ್ಕೊಳ್ಳೋಣ. ಸೊ ಇವತ್ತಿನ ಮೇಲೂ ನಿಮ್ಮ ಹೆಸರು ಈ ASDDO ಲಿಸ್ಟಲ್ಲಿ ಇತ್ತು ಅಂತಂದರೆ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಇವತ್ತು ನೋಡೋಣ. ಸೊ ನಿಮ್ಮ ಹೆಸರು ಈ ಲಿಸ್ಟಲ್ಲಿ ಇದೆ ಅಂತಂದರೆ ಇಷ್ಟರ ಮೇಲೂ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಯಾರು? ಚೀಫ್ ಎಲೆಕ್ಟರಲ್ ಆಫೀಸರ್ ಕರ್ನಾಟಕ ಅವರು 6ನೇ ಆಗಸ್ಟ್ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ, SIR ಎಲೆಕ್ಟ್ರಲ್ ರೋಲ್ಸ್ ವಿಲ್ ಎಂಡ್ ಆನ್ 8th ಆಗಸ್ಟ್, ಅಂದರೆ 8ನೇ ಆಗಸ್ಟಿಗೆ ಆಲ್ರೆಡಿ ಮುಗಿದಿದೆ ಈ ಕೆಲಸ ಎಲ್ಲ. ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17/8/2026, ಅಂದರೆ 17ನೇ ಆಗಸ್ಟ್ 2026ಕ್ಕೆ ಕರಡು ಲಿಸ್ಟನ್ನು ಒಂದು ತಯಾರಿ ಮಾಡ್ತಾರೆ. ಸೊ ಆ ಲಿಸ್ಟಲ್ಲಿ ಯಾರ್ಯಾರ ಹೆಸರು ಇರುತ್ತೆ ಅವರು ಹೊಸದಾಗಿ ಡಾಕ್ಯುಮೆಂಟ್ನ ಕೊಟ್ಟು, ಅಥವಾ ಅದೊಂದು ಡಾಕ್ಯುಮೆಂಟ್ ಇರುತ್ತೆ ಅವರು ಹೇಳಿರುವಂಥ ಡಾಕ್ಯುಮೆಂಟ್ಸ್ ಪ್ರೂಫು, ಅದನ್ನು ಕೊಟ್ಟು ನಿಮ್ಮ ಹೆಸರನ್ನು ವಾಪಸ್ ಎಲೆಕ್ಟ್ರಲ್ ಲಿಸ್ಟಲ್ಲಿ ತರಿಸ್ಬೋದು. ಒಂದು ವೇಳೆ ASDDO ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದರೆ ಅವರು ಏನು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಏನಂತಂದರೆ ಫಾರ್ಮ್ 6ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಒಂದು ಡಿಕ್ಲರೇಷನ್ ಫಾರ್ಮ್ ಅಂತ ಇರುತ್ತೆ, ಆ ಎರಡನ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಯಾರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಎಲಿಜಿಬಲ್ ಎಲೆಕ್ಟರ್ಸ್ ಹೂ ವರ್ ನಾಟ್ ಪ್ರೆಸೆಂಟ್ ಇನ್ ದ ಅಡ್ರೆಸ್ ಡ್ಯೂರಿಂಗ್ ದ ಎನ್ಯುಮರೇಷನ್ ಫೇಸ್. BLOಗಳು ನಿಮ್ಮ ಮನೆಗೆ ಬಂದಾಗ ಬಹುಶಃ ನೀವು ಸಿಕ್ಕಿರ್ಲಿಕ್ಕಿಲ್ಲ, ಅಥವಾ ನೀವು ಅಲ್ಲಿಂದ ಶಿಫ್ಟ್ ಆಗಿದ್ದೀರಾ, ಏನೇ ಕಾರಣಗಳಿರ್ಬೋದು, ಆವಾಗ ಆಬ್ಸೆಂಟಿ ಅಥವಾ ಶಿಫ್ಟೆಡ್ ಅಂತ ನಿಮ್ಮ ಹೆಸರಿಗೆ ASDDO ಲಿಸ್ಟಲ್ಲಿ ಇರುತ್ತೆ. ಸೊ ಅಂಥವರು ನೀವು ಹೋಗಿ ಫಾರ್ಮ್ 6ಅನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಇದು ಯಾವುದು ಫಾರ್ಮ್ 6 ಅಂದರೆ, ಹೊಸದಾಗಿ ನಿಮ್ಮ ಹೆಸರನ್ನು ವೋಟರ್ ಲಿಸ್ಟಲ್ಲಿ ಸೇರಿಸಬೇಕು ಅಂತಾರಲ್ಲ, ಅಂಥವರು ಸಬ್ಮಿಟ್ ಮಾಡುವಂಥ ಫಾರ್ಮು. ಸೊ ಈಗ ನೀವು ಅಂದ್ಕೊಳ್ಳಿ, ನಿಮ್ಮ ಹೆಸರು ASDDO ಲಿಸ್ಟಲ್ಲಿ ಬಂದಿದೆ ಅಂದರೆ ನಿಮ್ಮ ಹೆಸರು ವೋಟರ್ ಲಿಸ್ಟಿಂದ ಆಚೆ ಹೋಗುತ್ತೆ. ನೀವು ಹೊಸದಾಗಿ ಫಾರ್ಮ್ 6ನ ಸಬ್ಮಿಟ್ ಮಾಡಬೇಕು. ಅದರ ಜೊತೆಗೆ ಒಂದು ಡಿಕ್ಲರೇಷನ್ ಫಾರ್ಮ್ ಕೊಟ್ಟು ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಹೆಸರು ತಿರ್ಗಾ ಎಲೆಕ್ಷನ್ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರುತ್ತೆ. ಸೊ ಇದು ಈ ಫಾರ್ಮ್ 6 ಎಲ್ಲಿ ಸಿಗುತ್ತೆ? ಒಂದು ಫಾರ್ಮ್ 6 ನಿಮ್ಮ BLOನ ನೀವು ಕಾಂಟ್ಯಾಕ್ಟ್ ಮಾಡಿ, ಅವರು ಫಾರ್ಮ್ 6 ಫಿಸಿಕಲ್ ಕಾಪಿ ಬೇಕಾದ್ರೆ ಕೊಡ್ತಾರೆ, ಅಥವಾ ನಿಮ್ಮ ಮನೆ ಹತ್ರ ಇರೋ BMP ಆಫೀಸಲ್ಲಿ ಹೋದರೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫೀಸರ್ಸ್ ಯಾರು ಕೂತಿರ್ತಾರೆ, ಅವರು ಆ ಫಾರ್ಮ್ನ ಕೊಡ್ತಾರೆ. ನೀವು ಅದನ್ನು ಫಿಲಪ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಈ https voters.eci.gov.in ಇದರ ಲಿಂಕ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಫಾರ್ಮ್ 6 ಅಂತ ಇರುತ್ತೆ, ನೀವು ಆನ್ಲೈನ್ ಕೂಡ ಸಬ್ಮಿಟ್ ಮಾಡ್ಬೋದು. ಸೊ ಈ ಎರಡು ಅವಕಾಶ ನಿಮಗಿದೆ. ಸೊ ASDDO ಲಿಸ್ಟಲ್ಲಿ ಇವತ್ತಿನ ದಿನದ ಮೇಲೂ ನಿಮ್ಮ ಹೆಸರು ಇತ್ತು ಅಂತಂದರೆ ದಯವಿಟ್ಟು ನೀವು ಈ ಕೆಲಸನ ಮುಂದೆ ಮಾಡ್ಬೋದು. ಇದಾದ ನಂತರ ನೆಕ್ಸ್ಟು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವರು 17ನೇ ಆಗಸ್ಟ್ ಅಂದರೆ 17 ಅಥವಾ 18ಕ್ಕೆ ಬಹುಶಃ
ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ನ ರಿಲೀಸ್ ಮಾಡ್ತಾರೆ. ಅದು ರಿಲೀಸ್ ಮಾಡಿದಾಗ ಅದಕ್ಕೆ ಹೇಗೆ ನಾವು ಪ್ರತಿಕ್ರಿಯಿಸಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆದಷ್ಟು ಬೇಗ ನೀವು ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ. ASDDO ಲಿಸ್ಟಲ್ಲಿ ಇರೋರು ಅಥವಾ ನಿಮ್ಮ ಹೆಸರು ಡ್ರಾಫ್ಟ್ ರಿಲೀಸ್ ಲಿಸ್ಟಲ್ಲಿ ಬರಬಹುದು ಅಂತ ನಿಮಗೆ ಅನಿಸಿದರೆ ಡಾಕ್ಯುಮೆಂಟ್ ಬೇಕಾದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ನನ್ನ ಇನ್ನೊಂದು ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ನಾನು ಮತ್ತೊಮ್ಮೆ 17 ಅಥವಾ 18ನೇ ಆಗಸ್ಟ್ ನಂತರ ಇನ್ನೊಂದು ವಿಡಿಯೋನ ಹಾಕ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದ. ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.